ಮಾನವನಲ್ಲಿರುವ ಸರ್ವಶಕ್ತಿಗಳಲ್ಲಿ ಸಹನಶಕ್ತಿಯು ಸರ್ವಶ್ರೇಷ್ಠವಾದದ್ದು. ಇದು ಸಹಜವಾಗಿ ದೊರೆಯಲಾರದು. ಒಂದು ಮಗುವನ್ನ ಹೊತ್ತುಕೊಂಡು ಅಲ್ಲಿಗೆ ಬರುತ್ತಾರೆ. ಆಕೆಯ ಕಣ್ಣೀರು ವಿಶ್ವಪ್ರಿಯ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಇಂದಿನ ಸಂಚಿಕೆಯಲ್ಲಿ ತುಕಾರಾಮರು ಕೀರ್ತನೆಗಳನ್ನು ಹಾಡೋದು ಅಲ್ಲಿರುವ ಊರ ಜನರಿಗೆ ಇಷ್ಟವಾಗೋದಿಲ್ಲ. ಅವರನ್ನ ನಿಂದಿಸಿ ಕೀರ್ತನೆಗಳನ್ನ ರಚಿಸೋದು ನಿಲ್ಲಿಸಿ ಅಂತ ಹೇಳ್ತಾರೆ ಅನ್ನೋದು ನೆನಪಿದೆಯಾ? ಈಗ ವಿಷಯದ ಒಳಗೆ ಹೋಗೋಣ ಬನ್ನಿ. ಆಗ ತುಕಾರಾಮರು, ಯಾರ ಮೇಲೂ ನೀವು ನನ್ನ ಕೀರ್ತನೆಯನ್ನ ಕೇಳಿರೆಂದು ಒತ್ತಾಯ ಮಾಡಿಲ್ಲ. ನಿಮ್ಮ ಮನಸ್ಸಿಗೆ ಒಪ್ಪಿಗೆಯಾದರೆ ಮಾತ್ರ ಕೇಳಬಹುದು ಅಂತ ಶಾಂತ ರೀತಿಯಿಂದ ಸೌಮ್ಯ ಶಬ್ದಗಳಿಂದ ತಿಳಿ ಹೇಳ್ತಾರೆ. ಅಲ್ಲಿದ್ದ ಕೆಲವರು ತುಕಾರಾಮರು ಹೇಳುವುದು ಸರಿ ಅಂತ ಒಪ್ಪಿಕೊಳ್ತಾರೆ ಮತ್ತು ಇತರರು ಅವರನ್ನ ನಿಂದಿಸುತ್ತಾ ಇರ್ತಾರೆ. ಆದರೂ ತುಕಾರಾಮರ ಭಜನೆ ಕೀರ್ತನೆಗಳು ದಿನಾಗಲೂ ನಡೆಯತೊಡಗಿದವು. ಅವರು ರಚಿಸಿದ ಕೀರ್ತನೆಗಳು ಮಧುರ ಮತ್ತು ರಸಭರಿತವಾಗಿದ್ದು ಅದರಿಂದ ಜನತೆಯ ಮನಸ್ಸು ಆಕರ್ಷಿಸತೊಡಗಿತು. ಒಂದು ದಿನ ಭಜನೆಯು ಒಳ್ಳೆ ಭರಾಟೆಯಿಂದ ನಡೆಯುತ್ತಾ ಇರುವಾಗ ಭಜನಾ ಮಂದಿರವು ಭಕ್ತರಿಂದ ತುಂಬಿಕೊಂಡಿರುತ್ತೆ. ಎಲ್ಲರೂ ತಾಳ, ತಂಬೂರಿ, ಮೃದಂಗಗಳಿಂದ ಸಜ್ಜಾಗಿ ಪಾಂಡುರಂಗ ವಿಠಲ ಎಂದು ಏಕಕಂಠದಿಂದ ಅನ್ನುತ್ತಾ ವಾದ್ಯಗಳನ್ನು ಮೇಳೈಸುತ್ತಾ ಇರುತ್ತಾರೆ. ಅದೇ ವೇಳೆಗೆ ಒಬ್ಬ ಸ್ತ್ರೀಯು ಒಂದು ಮಗುವನ್ನ ಹೊತ್ತುಕೊಂಡು ಅಲ್ಲಿಗೆ ಬರುತ್ತಾರೆ. ಆಕೆಯ ಕಣ್ಣೀರು ಕೋಲಗಳ ಮೇಲಿಂದ ಹರಿದು ಹನಿಯಾಗಿ ಬರುತ್ತಿರುವಾಗ ಬೀದ ಕಂಠದಿಂದ, ಎಲೈ ಕಪಟ ಭಕ್ತನೆ, ನಿನ್ನ ಭಜನೆಯನ್ನ ಸಾಕು ಮಾಡು. ಸಂಸಾರಿಗಳು ತಮ್ಮ ಸಂಸಾರಗಳನ್ನ ಹಾಳು ಮಾಡಿ ನಿನ್ನ ಭಜನಾ ಮಂದಿರಕ್ಕೆ ಬರುವಂತೆ ಮಾಡುವ ಈ ನಿನ್ನ ಮಾಯಾಜಾಲವನ್ನು ಬಿಡು. ನನ್ನ ಪತಿಯಂತೆಯೇ ಅನೇಕ ಹೆಣ್ಣು ಮಕ್ಕಳ ಗಂಡಂದಿರು ನಿನ್ನ ಬೋಧನೆಗೆ ಮರುಳಾಗಿ ಇಲ್ಲಿ ಸೇರುವುದನ್ನು ಬಂದು ಮಾಡು ಎಂದು ಅನ್ನುತ್ತಾ ತುಕಾರಾಮರ ಹತ್ತಿರ ಬರುತ್ತಾರೆ. ಅವರ ಹತ್ತಿರ ಬಂದು, ಇಲ್ಲಿ ನೋಡಿ, ನನ್ನ ಮಗನ ಪ್ರಾಣ ಹೋದರೂ ನನ್ನ ಪತಿಗೆ ಬೇಡ, ಇವತ್ತು ಹೋಗಬೇಡಿರಿ, ಮಗುವಿಗೆ ಆರಾಮವಿಲ್ಲ, ಜ್ವರ, ಬೆಂಕಿಯಾಗಿದೆ ಎಂದು ಎಷ್ಟು ರೀತಿಯಲ್ಲಿ ಹೇಳಿಕೊಂಡರೂ ಕೇಳದೆ ಇಲ್ಲಿಗೆ ಬಂದಿದ್ದಾರೆ. ಮಗುವು ತನ್ನ ತಂದೆಯನ್ನು ಸಾಯುವಾಗ ನೆನೆಸಿ ಪ್ರಾಣ ಬಿಟ್ಟಿತು. ನನ್ನ ಪತಿ ಸಹಿತ ನೀವು ಭಜಿಸುತ್ತಿರುವ ಆ ಪಾಂಡುರಂಗರು ನನ್ನ ಮಗುವನ್ನು ಬದುಕಿಸಬಲ್ಲನೆ, ಹೇಳು ಎಂದು ಗಟ್ಟಿಯಾಗಿ ಅಳತೊಡಗುತ್ತಾರೆ. ಅವರ ತಂದೆ ಆ ಮಗುವಿನ ಹತ್ತಿರ ಬರುತ್ತಾರೆ. ಅಲ್ಲಿದ್ದ ಜನರು ಸಂಜೀವಿನಿ ವಿದ್ಯೆ ಕಲಿತಿದ್ದರೆ ಇಲ್ಲಿ ಅದನ್ನ ಬಳಸಬಾರದೆ ಅಂತ ಹೇಳ್ತಾರೆ. ಆಗ ತುಕಾರಾಮರು, ಬಂಧುಗಳೇ, ಪಾಂಡುರಂಗನ ನಾಮಸ್ಮರಣೆಗಿಂತ ದಿವ್ಯ ಔಷಧವು ನಮ್ಮಲ್ಲಿರುವಾಗ ಸಂಜೀವಿನಿ ವಿದ್ಯೆಯಾಗಲಿ ಔಷಧವಾಗಲಿ ಬೇಕಾಗಿಲ್ಲ. ಈ ನಮ್ಮ ಶರೀರವು ಬಾಲ್ಯ, ಯೌವನ, ಮುಪ್ಪು ಮೊದಲಾದ ಅವಸ್ಥೆಗಳಿಗೆ ಒಳಗಾಗಿ ಯಾವಾಗಲಾದರೂ ಸಾವು ಹೊಂದತಕ್ಕದ್ದೇ. ಆದ ಕಾರಣ ಚಿಕಿತ್ಸೆ ಮಾಡಿ ನಿಷ್ಪ್ರಯೋಜನ ಪಡುವುದಕ್ಕಿಂತ ಭಗವಂತನ ನಾಮವೆಂಬ ರಸಾಯನವನ್ನು ಸೇವಿಸಿ ಪುನರ್ಜನ್ಮ ರಹಿತವಾದ ಗತಿಯನ್ನ ಹೊಂದುವಂತಹುದು. ಕಾರಣ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ವಿಠಲ ವಿಠಲ ಎಂದು ಭಜನೆ ಮಾಡೋಣ. ಆಗ ಆ ನಾಮಾಮೃತ ಮಹಿಮೆಯನ್ನು ಕಾಣುವಿರಿ. ಮನಸ್ಸಿನಲ್ಲಿನ ವಿಕಲ್ಪನೆಯನ್ನು ಬಿಟ್ಟು ಏಕಚಿತ್ತದಿಂದ ಅದೇ ಅಮೃತ ಸಂಜೀವಿನಿ ಎಂದು ನಂಬಿ ನುಡಿಯಿರಿ ಅಂತ ಹೇಳಬೇಕಾದರೆ ಅಲ್ಲಿದ್ದ ಸಮಸ್ತ ಜನರು ವಿಠಲ ನಾಮ ಘೋಷವನ್ನು ಪ್ರಾರಂಭಿಸುತ್ತಾರೆ. ಆಗ ಮಗುವು ನಿದ್ರೆಯಿಂದ ಎಚ್ಚೆತ್ತುವಂತೆ ತಟ್ಟನೆ ಎದ್ದು ಕುಂತಿತು. ಈ ಆಶ್ಚರ್ಯವನ್ನು ಅಲ್ಲಿದ್ದವರು ಕಂಡು ಚಕಿತರಾಗ್ತಾರೆ. ಆ ಮಗುವಿನ ತಾಯಿ ಕೂಡ ವಿಸ್ಮಯದಿಂದಲೂ ಸಂತೋಷದಿಂದಲೂ ಭ್ರಾಂತಳಾಗಿ ಏನೂ ತೋರದೆ ಕೆಲ ನಿಮಿಷ ಸುಮ್ಮನಿದ್ದು ತರುವಾಯ ತುಕಾರಾಮರನ್ನ ಕುರಿತು, ಮಹಾನುಭಾವರೇ, ನನ್ನನ್ನು ಕ್ಷಮಿಸು, ದುಃಖದಲ್ಲಿನ ಅವಿವೇಕದಿಂದ ನಿರ್ದಾಕ್ಷಿಣ್ಯವಾಗಿ ನಿಮ್ಮನ್ನ ನಿಂದಿಸಿದೆ, ನನ್ನನ್ನ ಕ್ಷಮಿಸಿ ಅಂತ ಬೇಡಿಕೊಳ್ತಾರೆ. ಆಗ ತುಕಾರಾಮರು, ತಾಯಿ, ಹಾಗೇ ಕನ್ನುವಿ, ನೀನು ಯಾವ ತಪ್ಪು ಮಾಡಿದ್ದಿ? ಅದು ನಿನ್ನ ತಪ್ಪಲ್ಲ, ಆ ಮಗುವಿನ ತಾಯ್ತನದ ತಪ್ಪು. ಅದು ಸಂಸಾರದ ಸಂದುಕಟ್ಟಿನಲ್ಲಿ ಸಿಕ್ಕಿ ಬಿದ್ದಿರುವ ಪ್ರತಿಯೊಬ್ಬರಲ್ಲಿಯೂ ಉಂಟು. ಅದು ಹಾಗೇ ಇರಲಿ. ಆ ಪಾಂಡುರಂಗನ ಸ್ತೋತ್ರವನ್ನು ಮಾಡು, ನಿನಗೆ ಕಲ್ಯಾಣವಾಗುವುದು ಅಂತ ಹೇಳ್ತಾರೆ. ಮಾನವನಲ್ಲಿರುವ ಸರ್ವಶಕ್ತಿಗಳಲ್ಲಿ ಸಹನಶಕ್ತಿಯು ಸರ್ವಶ್ರೇಷ್ಠವಾದದ್ದು. ಇದು ಸಹಜವಾಗಿ ದೊರೆಯಲಾರದು. ಸತ್ವ ಸ್ವರೂಪವಾದ ಸಹನಶಕ್ತಿಯನ್ನು ತುಕಾರಾಮರು ಸ್ವಾಧೀನಪಡಿಸಿಕೊಂಡಿದ್ದರಿಂದಲೇ ಆ ಮೃತಪಟ್ಟಿದ್ದ ಮಗುವಿನ ತಾಯಿಯ ಅನೇಕ ಅವಾಚ್ಯ ಶಬ್ದಗಳಿಂದ ಬೈಗುಳದ ಮಳೆಗೆಳೆದರೂ ಸಹಿಸಿಕೊಂಡರು. ಭಗವಂತನು ತನ್ನ ಭಕ್ತರಿಗಾಗಿ ಬೇಕಾದ್ದನ್ನು ಮಾಡಬಲ್ಲೆನೆಂಬ ದೃಢನಂಬಿಕೆ, ಸರಳ ಸ್ವಭಾವ ಮತ್ತು ಸಹನಶಕ್ತಿ ಇವುಗಳ ಸಂಯೋಗದಿಂದ ತುಕಾರಾಮರು
ವಿಚಿತ್ರ ಚರಿತ್ರೆಯುಳ್ಳವರಾಗಿ ಬೆಳಗ ಹತ್ತಿದರು. ಅದೇ ವೇಳೆಗೆ ದೇಹೋಗ್ರಾಮದಲ್ಲಿ ಸಾಲೆಮಾಲೆನೆಂಬ ಪುರೋಹಿತನಿದ್ದನು. ಅವನಿಗೆ ಶಾಸ್ತ್ರ ಪರಿಚಯ ಸಾಕಷ್ಟಿದ್ದಿಲ್ಲ. ಆದರೂ ಅವನು ತಾನೇ ಪಂಡಿತನೆಂಬ ಅಹಂಕಾರದಿಂದ ತುಕಾರಾಮರ ಕೀರ್ತಿಯನ್ನು ಕೇಳಿ ಅಸೂಯೆ ಪಡುತ್ತಿದ್ದನು. ತಾನು ತುಕಾರಾಮರಂತೆ ಕೀರ್ತಿಯನ್ನ ಪಡೆಯಬೇಕೆಂದು ಆಲೋಚಿಸಿ ಕೆಲ ಶಿಷ್ಯರನ್ನು ಕೂಡಿಸಿ ತತ್ವೋಪದೇಶವನ್ನು ಪ್ರಾರಂಭಿಸುತ್ತಾರೆ. ತುಕಾರಾಮರು ರಚಿಸಿದ ಹಲವಾರು ಕೀರ್ತನೆಗಳನ್ನ ಸಂಗ್ರಹಿಸಿ ಅವುಗಳನ್ನು ತಾನೇ ರಚಿಸಿದ್ದೇನೆಂದು ಹೇಳಿಕೊಳ್ತಾ ಇರ್ತಾರೆ. ಇಷ್ಟಕ್ಕೆ ಸುಮ್ಮನಿರದೆ ತುಕಾರಾಮರು ರಚಿಸಿದ್ದ ಗ್ರಂಥವೊಂದನ್ನ ಕದ್ದಿರುವೆನೆಂದು, ತುಕಾರಾಮರು ವೇದಶಾಸ್ತ್ರಗಳಿಗೆಲ್ಲ ಅಪಾರ್ಥ ಕೊಟ್ಟು ವ್ಯಾಖ್ಯಾನಗಳನ್ನು ಮಾಡುತ್ತಿರುವುದರಿಂದ ವೇದಗಳು ಅಪವಿತ್ರಗೊಂಡು ಹಾಳಾಗುತ್ತವೆ ಎಂದು ಆರೋಪ ಹೊರಿಸಿ ಪ್ರಸಿದ್ಧ ವೇದಶಾಸ್ತ್ರ ಪಂಡಿತರಾದ ರಾಮೇಶ್ವರ ಶಾಸ್ತ್ರಿಗಳನ್ನು ಕರೆತರಿಸಿ ತುಕಾರಾಮನ ಮೇಲಿದ್ದ ಆರೋಪಗಳನ್ನ ಹೇಳಿ ಇವುಗಳ ನ್ಯಾಯ ನಿರ್ಣಯವಾಗಬೇಕೆಂದು ಅರಿಕೆ ಮಾಡಿಕೊಳ್ತಾರೆ. ರಾಮೇಶ್ವರ ಶಾಸ್ತ್ರಿಗಳು ಸರಳ ಸ್ವಭಾವದವರು, ಸನ್ಮಾರ್ಗ ಪ್ರವರ್ತಕರು, ದೈವ ಭಕ್ತರಾಗಿಯೂ ಇದ್ದು ನ್ಯಾಯ ನಿಷ್ಠರರೂ ಇದ್ದರು. ಆದರೂ ಸಾಲೇಮಾಲ ಶಾಸ್ತ್ರಿಯ ದುರ್ಬೋಧನೆಯು ನಿಜವೆಂದು ನಂಬಿ ತುಕಾರಾಮರು ರಚಿಸಿದ್ದ ಗ್ರಂಥಗಳನ್ನೆಲ್ಲ ಇಂದ್ರಾಣಿ ನದಿಯಲ್ಲಿ ಚೆಲ್ಲಬೇಕೆಂದು ಇನ್ಮುಂದೆ ಜನಗಳಿಗೆ ಯಾವ ಬೋಧನೆಗಳನ್ನು ಮಾಡಕೂಡದು ಎಂದು ತೀರ್ಮಾನಿಸುತ್ತಾರೆ. ತುಕಾರಾಮರು ಅನೇಕ ವರ್ಷಗಳವರೆಗೆ ಶ್ರಮಪಟ್ಟಿ ರಚಿಸಿದ ಕೀರ್ತನದ ಗ್ರಂಥವು ಸಾವಿರಾರು ಜನರ ಸಮ್ಮುಖದಲ್ಲಿ ನದಿಯನ್ನ ಸೇರುತ್ತೆ. ಆಗ ತುಕಾರಾಮರ ಮನಸ್ಸು ಬಹು ನೊಂದುಕೊಳ್ಳುತ್ತೆ. ಹೇ ಪಾಂಡುರಂಗ, ನಿನ್ನಾಜ್ಞೆಯಂತೆ ರಚಿಸಿದ ಗ್ರಂಥವು ಸತ್ಯವೆಂದು ಸಾರಿ ಹೇಳುವುದಾದರೆ ಆ ನದಿಯ ತಳಕಂಡ ಆ ಗ್ರಂಥವನ್ನು ನನಗೆ ಅನುಗ್ರಹಿಸು ಎಂದು ಗಟ್ಟಿಯಾಗಿ ಅಂದು ಆತನ ನಾಮಸ್ಮರಣೆಯಲ್ಲಿ ಮಗ್ನರಾಗಿ ನಿದ್ರಾಹಾರಗಳನ್ನು ತೊರೆದು 12 ದಿನಗಳವರೆಗೆ ಅದೇ ನದಿಯ ದಂಡೆಯ ಮೇಲೆ ಕೂತಿಕೊಳ್ತಾರೆ. 13ನೆಯ ದಿನ ಪಾಂಡುರಂಗನು ಪ್ರಸನ್ನನಾಗಿ ಗ್ರಂಥವನ್ನು ನದಿಯಿಂದ ಹೊರಗೆ ತಾನೇ ತಂದು ತುಕಾರಾಮರಿಗೆ ಕೊಟ್ಟು ಅಂತರ್ಗತರಾಗ್ತಾರೆ. ಇದನ್ನು ಕಂಡು ರಾಮೇಶ್ವರ ಶಾಸ್ತ್ರಿಯು ತನ್ನ ಅವಿವೇಕ ತನಗೆ ಅವಮಾನವಾಗಿ ತುಕಾರಾಮರಿಗೆ ಶರಣಾಗ್ತಾರೆ. ಹೀಗೆ ತುಕಾರಾಮರು ಕೀರ್ತಿಗೊಂಡು ಪಾಂಡುರಂಗನ ಕೃಪೆಯಿಂದ ದೇವತೆಗಳು ಬಂದು ತುಕಾರಾಮರನ್ನ ಸಶೀರವಾಗಿ ಪುಷ್ಪಕ ವಿಮಾನದಲ್ಲಿ ಕುಳ್ಳರಿಸಿಕೊಂಡು ವೈಕುಂಠಕ್ಕೆ ಕರೆದೊಯ್ತಾರೆ. ಹೀಗೆ ಅವರ ಅಚಲ ಭಕ್ತಿಯಿಂದ ಪಾಂಡುರಂಗನನ್ನ ಒಲಿಸಿಕೊಳ್ತಾರೆ. ಹೀಗೆ ತುಕಾರಾಮರು ಪಾಂಡುರಂಗನಲ್ಲಿ ಐಕ್ಯವಾಗ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ತಮ್ಮ ಅಚಲ ಭಕ್ತಿಯಿಂದ ತುಕಾರಾಮರು ಹೇಗೆ ಪಾಂಡುರಂಗನನ್ನ ಒಲಿಸಿಕೊಂಡರು ಹಾಗೂ ಸಶೀರವಾಗಿ ಪುಷ್ಪಕ ವಿಮಾನದಲ್ಲಿ ವೈಕುಂಠ ಧಾಮವನ್ನು ಸೇರ್ತಾರೆ. ಇನ್ನ ಇಂತಹ ಭಕ್ತಿ ಕಥೆಗಳನ್ನ ನಾನು ನಿಮ್ಮ ಮುಂದೆ ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ವಿಶ್ವನ ವಿಧಾಯ.